ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟ್ ಕನ್ನಡಿಗ. ಕರ್ನಾಟಕ ಸಿ ಎಂ ಕುರ್ಚಿ ಚರ್ಚೆಗೆ ಕೊನೆಗೂ ಅಫಿಷಿಯಲಿ ತೆರೆ ಬಿದ್ದಂಗೆ ಕಾಣ್ತಾ ಇದೆ. ಯಾಕೆಂದರೆ ನಾವು ಕಳೆದ ವಿಡಿಯೋದಲ್ಲಿ ಹೇಳಿದಂಗೆ ಗುರುವಾರ ಅಂದರೆ ನಿನ್ನೆ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ತೆರಳಿ ಸುಮಾರು ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಯವರಿಗೆ ತಮ್ಮ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದಾರೆ. ಅದಾದ ನಂತರ ಎಲ್ಲ ತಮ್ಮ ಸಿ ಎಂ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಹಿರಿಯ ಸಚಿವರಿದ್ದರು ಅವರೆಲ್ಲರನ್ನು ಜೊತೆಗೂಡಿ ಕೃಷ್ಣಾದಲ್ಲಿ ತಮ್ಮ ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಅಲ್ಲಿ ತಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತು ತಾವು ಹೇಗೆ ಕೆಲಸ ಮಾಡಿದ್ವಿ, ತಮ್ಮ ಹಿನ್ನೆಲೆ ಬಗ್ಗೆ, ಅದ್ರ ಬಗ್ಗೆ ಒಂದು ಸುದೀರ್ಘವಾದಂಥ ಒಂದು ಪ್ರೆಸ್ ಮೀಟ್ ನಡೆಸಿ ಕೊನೆಗೆ ಅದರಲ್ಲಿ ಹೈಕಮಾಂಡ್ ಆದೇಶದ ಮೇರೆಗೆ ನಾನು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಕನ್ಫರ್ಮ್ ಆಗುತ್ತೆ, ಪವರ್ ಶೇರಿಂಗ್ ಅಂದರೆ ಅಧಿಕಾರ ಒಪ್ಪಂದ ಆಗಿತ್ತು ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ಅದಾದ ನಂತರ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಕೂಡ ಅನೌನ್ಸ್ ಮಾಡ್ತಾರೆ ಅಫಿಷಿಯಲಾಗಿ. ಅಂದರೆ ಇನ್ನೂ ಅವ್ರು ಪ್ರಮಾಣ ವಚನ ತಗೋಬೇಕು. ಸೊ ಏನೇ ಆಗಲಿ ಹೈಕಮಾಂಡ್ ಡಿಸಿಷನ್ ನಂತರ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊತಾರೆ ಅಂತ ಕನ್ಫರ್ಮ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದಲ್ಲಿ ಸ್ಪಷ್ಟಪಡಿಸ್ತಾರೆ, ಏನು ಅಂತಂದರೆ ಹೈಕಮಾಂಡ್ ನನಗೆ ರಾಜ್ಯಸಭೆಗೆ ಆಹ್ವಾನವನ್ನು ನೀಡಿತ್ತು, ಬಟ್ ಅದನ್ನು ನಾನು ವಿನಮ್ರವಾಗಿ ತಿರಸ್ಕರಿಸಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ನಾನು ಇನ್ನು ನಂದು 2 ವರ್ಷ MLA ಆಗಿದ್ದೀನಿ, ಅದ್ರ ಟೈಮ್ ಇದೆ 2 ವರ್ಷ. ಸೊ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇದು ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ತಲೆನೋವು ತರುತ್ತೆ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ಸಿದ್ದರಾಮಯ್ಯನವರು ಇನ್ನೂ ನಾನು ರಾಜ್ಯ ಪಾಲಿಟಿಕ್ಸಲ್ಲಿ ಇರ್ತೀನಿ ಅಂತ ಹೇಳ್ತಾ ತಮ್ಮ ಬೆಂಬಲರಿಗೆ ಕೂಡ ಅಭಯ ಹಸ್ತವನ್ನು ನೀಡಿದ್ದಾರೆ. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋದೊಂದು. ಸೊ ನಿನ್ನೆ ಮುಂದೆ ಕಳೆದ 2-3 ದಿನಗಳಿಂದ ಎಷ್ಟೇ ಒಂದು ಭಾವುಕತೆ ಮನೆ ಮಾಡಿದ್ದರೂ ಕೂಡ ಅದನ್ನು ತುಂಬ ಒಂದು ಸ್ಥಿತಪ್ರಜ್ಞರಾಗಿ ಒಂದು ಡಿಗ್ನಿಫೈಡ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ ಸಿದ್ದರಾಮಯ್ಯನವರು. ತುಂಬ ಯಾವುದೇ ಭಾವನೆಗಳಿಗೆ ಒಳಗಾಗ್ದಂಗೆ ಇದನ್ನು ಒಂದು ಗ್ರೇಸ್ಫುಲ್ ಎಕ್ಸಿಟ್ ಅಂತ ಹೇಳ್ತಾರೆ. ಆ ರೀತಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಸ್ಥಾನವನ್ನು ಬಿಟ್ಕೊಡ್ತಾರೆ. ಸೊ ಕೊನೆಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿದೆ. ಸೊ ಇದಾದ ನಂತರ ಈ ಸುದ್ದಿಗೋಷ್ಠಿ ಆಗಿದ ನಂತರ ಸಿ ಎಂ ಸಿದ್ದರಾಮಯ್ಯನವರು ಸೀದಾ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ಅದಾದ ನಂತರ ತಡರಾತ್ರಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರವಾಸ ಮಾಡಿದ್ದಾರೆ. ಅಲ್ಲಿ ಏನಪ್ಪ ಅಂತಂದರೆ ಇವಾಗ ಹೈಕಮಾಂಡ್ ಜೊತೆ ಈಗ ಸಂಪುಟ ಪುನರ್ರಚನೆ ಮತ್ತು DCM ಯಾರಾಗಬೇಕು, KPCC ಅಧ್ಯಕ್ಷ ಯಾರಾಗಬೇಕು ಅಂತ ಚರ್ಚೆ ನಡೆಯುತ್ತೆ. ಯಾಕೆ ಅಂತಂದರೆ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ KPCC ಅಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಸೊ ಈಗ ಅವರು ಕೂಡ ಅಫಿಷಿಯಲಾಗಿ ರಾಜೀನಾಮೆ ಕೊಡಬೇಕು. ಅದಾದ ನಂತರ ಮುಂದೆ ಏನು ಸಂಪುಟ ಪುನರಾಚನೆ ಬಗ್ಗೆ ಚರ್ಚೆ ಮಾಡಬೇಕು. ಈಗ ಬರ್ತಾರ ಮಾಹಿತಿ ಏನು ಅಂತಂತಂದರೆ DCM ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಹೊಸ ಮುಖಗಳನ್ನ ಪರಿಚಯ ಮಾಡಬೇಕು, ಹಳೆ ಮುಖಗಳಿಗೆ ಒಂದು ಕೊಕ್ಕು ನೀಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಬಟ್ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಎಷ್ಟು ಮಟ್ಟಿಗೆ ಒಪ್ತಾರೆ ಅಂತ ನೋಡಬೇಕು. ಯಾಕೆಂತಂದರೆ ಅನುಭವಿಗಳನ್ನ ಇಟ್ಕೊಬೇಕು ಮತ್ತು ತಮ್ಮ ಆಪ್ತ ವಲಯದವ್ರನ್ನ ಇಟ್ಕೊಬೇಕು ಅನ್ನೋದೊಂದು ಅಲ್ಲಿ ಒಂದು ಉದ್ದೇಶ ಇದ್ದೇ ಇರುತ್ತೆ. ಈಗಾಗಲೇ ಹಲವು ಸಚಿವ ಸ್ಥಾನ ಆಕಾಂಕ್ಷಿಗಳು ಆಗಲೇ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ತೆರಳ್ತಾ ಇದ್ದಾರೆ. ತಮ್ಮ ಒಂದು ನಮ್ಮನ್ನು ಸಚಿವರು ಮಾಡಿರಿ ಅಂತ ಕೇಳ್ಕೊಳ್ಳೋದಕ್ಕೆ ನಾವು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ DCM ಎಷ್ಟು ಜನ ಆಗಬೇಕು ಡಿ ಕೆ ಶಿವಕುಮಾರ್ ಅವ್ರು CM ಆದಮೇಲೆ ಅನ್ನೋದೊಂದು ದೊಡ್ಡ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ಏನಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ನನಗೆ ಫ್ರೀ ಹ್ಯಾಂಡ್ ಕೊಡಬೇಕು, ನನಗೆ ಯಾರು DCM ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಮತ್ತು CM ಸಿದ್ದರಾಮಯ್ಯ ಅವ್ರ ಪ್ರಕಾರ ಒಂದು ಜಾತಿ ಸಮೀಕರಣದ ಪ್ರಕಾರ ಒಂದು 3 DCM ಅಂತ ಕೇಳಿ ಬರ್ತಾ ಇದೆ. ಅದ್ರ ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದು ನೋಡಬೇಕು. SC ಒಂದು ಸಮುದಾಯದಿಂದ ಪ್ರಿಯಾಂಕ್ ಖರ್ಗೆ ಅವರು, ಒಂದು ಅಲ್ಪಸಂಖ್ಯಾತರಿಂದ ಪ್ರಭಾವಿ ಜಮೀರ್ ಅಹಮದ್ ಖಾನ್ ಅವರು, ಅದಾದಮೇಲೆ ಲಿಂಗಾಯತ ಸಮುದಾಯದಿಂದ MB ಪಾಟೀಲ್ ಅವ್ರನ್ನ DCM ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯದಿಂದ ಈಗ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ. ಅದಾದಮೇಲೆ ಪ್ರಬಲ ಒಂದು ಅಹಿಂದ CM ಸಿದ್ದರಾಮಯ್ಯ ಅವರ ನಂತರ ಅಹಿಂದ ನಾಯಕ ಯಾರು ಅಂತಂದರೆ ST ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿ ಅವ್ರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು. ಸೊ ಅಲ್ಲಿಗೆ ಎಲ್ಲ ಜಾತಿ ಸಮೀಕರಣಗಳು ವರ್ಕೌಟ್ ಆಗುತ್ತೆ ಅಂತ ಒಂದು ಚರ್ಚೆ ನಡೀತಾ ಇದೆ. ಇದನ್ನು ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಒಪ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅದಾದಮೇಲೆ ಈಗ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಫ್ರೀ ಹ್ಯಾಂಡ್ ನೀಡುತ್ತಾ, ಇಲ್ಲ ಅಂತಂದರೆ ತಮ್ಮ ಒಂದು ನಿಯಮಗಳ ಪ್ರಕಾರ ಅವರು ಆಡಳಿತ ನಡೆಸಬೇಕು, ಇಲ್ಲ ಅಂತಂದರೆ CM ಸಿದ್ದರಾಮಯ್ಯನವ್ರನ್ನ ಮತ್ತು ಅವರ ಆಪ್ತರನ್ನ ಜೊತೆಗೆ ಕರ್ಕೊಂಡು ಅಧಿಕಾರವನ್ನು ನಡೆಸಬೇಕಾಗುತ್ತಾ, ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಪ್ರಮಾಣ ವಚನಕ್ಕೆ ಮುಹೂರ್ತವನ್ನು ಕೇಳ್ತಾ ಇದ್ದಾರೆ. ಮತ್ತು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಇನ್ವೈಟ್ ಮಾಡಬೇಕು ಮತ್ತು ಅವರು ಯಾವ ಸಮಯದಲ್ಲಿ ಯಾವ ದಿನ ಡೇಟ್ ಅವೈಲಬಲ್ ಇದ್ದಾರೆ ಅಂತ ಅದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಗುತ್ತೆ. ಈಗಾಗಲೇ
ಅಂದರೆ ಮೊದಲು ಕಂಠೀರವ ಸ್ಟೇಡಿಯಮ್ಮಲ್ಲಿ ಪ್ರಮಾಣ ವಚನ ಅಂತ ಹೇಳ್ತಾಯಿದ್ರು. ಭಾನುವಾರ ಮಧ್ಯಾಹ್ನ ಅಥವಾ ಸೋಮವಾರ ಆಗಬೇಕು ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ತರಾತುರಿಯಲ್ಲಿ ಆಗಬೇಕು ಅಂತ ಒಂದು ಚರ್ಚೆ ನಡೀತಾ ಇದೆ. ಸೊ ಈಗ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಕಂಠೀರವ ಸ್ಟೇಡಿಯಂ ಇಲ್ಲ ರಾಜಭವನದಲ್ಲೇ ಪ್ರಮಾಣ ವಚನ ತಗೊತಾರೆ ಅಂತ ಒಂದು ಸುದ್ದಿ ಇದೆ. ಸೊ ಇದು ಯಾವತ್ತು ಮುಹೂರ್ತ ಕೂಡಿ ಬರುತ್ತೆ ಮತ್ತು ಏನೇನೆಲ್ಲ ಒಂದು ಸಂಪುಟ ಪುನರ್ರಚನೆ ಯಾರ್ಯಾರು ಹೊಸ ಮುಖಗಳನ್ನ ನೋಡ್ಬೋದು ಮತ್ತು ಯಾರ್ಯಾರು DCM ಆಗ್ತಾರೆ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಸೊ ಇದು ಮೋಸ್ಟ್ಲಿ ಇನ್ನೂ 1 ದಿನ 2 ದಿನದಲ್ಲಿ ಎಲ್ಲವೂ ಫೈನಲ್ ಆಗುತ್ತೆ ಅಂತ ಕಾಣುತ್ತೆ. ನೋಡೋಣ ಮುಂದಿನ ಅಪ್ಡೇಟ್ಸ್ ಜೊತೆಗೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮನ್ನ ಬ್ಲೆಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.